29/2025 ಅವತ್ತು ಮೋಹನ್ ಕುಮಾರ್ ಆಲೂರು ತಾಲೂಕು ಸೇರಿದ ಮೋಹನ್ ಕುಮಾರ್ ಮನೆಯಲ್ಲಿ ಒಂದು ಸ್ಫೋಟವನ್ನು ಆಗಿರ್ತಾರೆ. ಅವ್ರ ಮನೆಯಲ್ಲಿ ಮೋಹನ್ ಕುಮಾರ್ ಅವರು ಅವ್ರ ಮಗನಾದ ಸುದರ್ಶನ್, ಸೊಸೆಯಾದ ಕಾವ್ಯ ಮತ್ತು ಮೊಮ್ಮಕ್ಕಳು ಪ್ರೀತಮ್, ಗೌತಮ್ ಮತ್ತು ಇನ್ನೊಬ್ರು ಚಿಕ್ಕ ಮಗುನೂ ಇರ್ತದೆ. ಈ ಮನೆಯಲ್ಲಿ ಅವ್ರು ವಾಸ ಮಾಡ್ಕೊಂಡು ಬಂದಿರ್ತಾರೆ. ಸುಮಾರು ರಾತ್ರಿ 8:30 to 9:30 ಟೈಮಲ್ಲಿ ಅವ್ರ ಮನೆಯಲ್ಲಿ ಯಾವಾಗ ಮೋಹನ್ ಕುಮಾರ್ ಅವ್ರ ಮೊಮ್ಮಕ್ಕಳೆಲ್ಲ ಕೂತ್ಕೊಂಡು ಹಾಲ್ ಕೂತ ಸಮಯದಲ್ಲಿ ಒಂದು ಗ್ಲಾಸ್ ಸೌಂಡ್ ಒಂದು ಕೇಳುತ್ತೆ. ಆ ಸಮಯದಲ್ಲಿ ಅವ್ರ ಮನೆಯಲ್ಲಿರೋ ಕಿಟಕಿ ಅಲ್ಲಿ ಗ್ಲಾಸ್ ಎಲ್ಲ ಇರ್ತಾರೆ, ಅದೆಲ್ಲ ಒಡೆದೋಗುತ್ತೆ. ಮತ್ತು ಏನಾಗುತ್ತೆ ಅದು ಹೋಗಿ ನೋಡ್ತಾರೆ. ಆ ಸಮಯದಲ್ಲಿ ಅವರು ಮಗ ಸುದರ್ಶನ್ ಮತ್ತು ಸೊಸೆಯಾದ ಕಾವ್ಯ ಅವರು ಏನೋ ಒಂದು ಕೆಲಸ ಮಾಡ್ತಾ ಇರುವಾಗ ಒಂದು ಬ್ಲಾಸ್ಟ್ ಆಗಿರ್ತದೆ ಗೊತ್ತಾಗಿರ್ತದೆ. ಆ ಸಮಯದಲ್ಲಿ ಮೊಮ್ಮಕ್ಕಳು ಮತ್ತು ಅವರೆಲ್ಲ ಮನೆದು ಆಚೆ ಬರುತ್ತಾರೆ. ಅದೇ ಸಮಯದಲ್ಲಿ ಸುದರ್ಶನ್ ಮತ್ತು ಕಾವ್ಯ ಅವರಿಗೆ ಏಟ್ ತುಂಬ ಜಾಸ್ತಿ ಆಗಿರ್ತದೆ. ಅಲ್ಲಿ ಸ್ವಲ್ಪ ಹೊಗೆ ಇರ್ತದೆ ಮತ್ತು ಬೆಂಕಿ ಇರ್ತದೆ ಮತ್ತು ಬರ್ನ್ಸು ಆಗಿರ್ತದೆ. ಅದಾದಮೇಲೆ ಅವರು ಸರ್ಕಾರಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರು ಕೊಟ್ಟಿರುವ ಕಂಪ್ಲೇಂಟ್ ಪ್ರಕಾರ ಅವ್ರ ಮನೆಯಲ್ಲಿ ಕೂತುವ ಸಮಯದಲ್ಲಿ ಅವರು ಮಗ ಮತ್ತು ಸೊಸೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಸಿಲಿಂಡರ್ ಇತ್ತು. ಸಿಲಿಂಡರ್ ಸ್ಫೋಟಕ ಅಥವಾ ಬೇರೆ ಏನೋ ಕೆಲಸ ಮಾಡ್ತಾ ಇರುವಾಗ ಅದೇನು ವಸ್ತು ಯೂಸ್ ಮಾಡ್ತಾರೆ, ಆ ವಸ್ತು ಒಂದು ಸ್ಫೋಟಕ ಆಗಿರಬಹುದು ಅಂತ ಅವರು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಈಗಾಗಲೇ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಸುದರ್ಶನ್ ಮತ್ತು ಕಾವ್ಯ ಏನು ಕೆಲಸ ಮಾಡ್ತಾ ಇರುವಾಗ ಬ್ಲಾಸ್ಟ್ ಆಯಿತು. ಅವರಿಬ್ಬರೂ ಹೆವಿ ಬರ್ನ್ ಇಂಜುರೀಸ್ ಇದೆ. ಈಗಾಗಲೇ ಅವರು ಬೆಂಗಳೂರು ಒಂದು ಆಸ್ಪತ್ರೆಗೆ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಮತ್ತು ಅವರಿಬ್ಬರು ಮೊಮ್ಮಕ್ಕಳಿದ್ರು, 3 ಜನ ಮೊಮ್ಮಕ್ಕಳು ಏನು ಚಿಕ್ಕವರಿದ್ರು, ಅವ್ರಿಗೇನು ಜಾಸ್ತಿ ಏನು ಏಟ್ ಆಗಿಲ್ಲ. ಒಬ್ಬನೇ 14 ವರ್ಷ ಹುಡುಗ ಮತ್ತು ರೈಟ್ ಆ್ಯಂಕ್ಲಲ್ಲಿ ಒಂದು ಸಣ್ಣ ಇಂಜುರಿ ಮಾತ್ರ ಆಗಿದೆ. ಬಟ್ ಅವ್ರಿಗೇನು ಗ್ರೀವಿಯಸ್ ಇಲ್ಲ ಆ್ಯಂಡ್ ದೇರ್ ಆಲ್ ಔಟ್ ಆಫ್ ಲೈಫ್ ಡೇಂಜರ್. ನಮಗಿರೋ ಮಾಹಿತಿ ಪ್ರಕಾರ ಅವ್ರ ಮನೆಯಲ್ಲಿ 8:30 ಸಮಯದಲ್ಲಿ ಏನು ಮನೆಯಲ್ಲಿ ಕೂತ್ಕೊಂಡು ಮಾತಾಡೋ ಸಮಯದಲ್ಲಿ ಮಗ ಮತ್ತು ಸೊಸೆ ಅವರು ಅದು ಕಾಂಪೌಂಡ್ ಮತ್ತು ಮನೆ ಬಂದಿದ್ದಿಲ್ಲ, ಒಂದು ಬಾತ್ರೂಮ್ ಪಕ್ಕದಲ್ಲಿ ಒಂದು ಅವ್ರ ಮನೆಯಲ್ಲಿ ಕಾರ್ಮಿಕ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಸ್ವಲ್ಪ ಬ್ಲಾಗ್ಸ್ ಇತ್ತು, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಅಲ್ಲಿರೋ ಏನೋ ಒಂದು ವಸ್ತುವನ್ನು ಈ ಸ್ಫೋಟವನ್ನು ಮಾಡಿದ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಆದರೆ ಇದು ಸ್ಫೋಟ ಏನಿಂದ ಆಗಿದೆ ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ನಾವಿನ್ನೂ ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಫಾರೆನ್ಸಿಕ್ಸ್ ಟೀಮ್, ಏನು ರೀಜನಲ್ ಫಾರೆನ್ಸಿಕ್ಸ್ ಟೀಮ್ ಅಂತ ಹೇಳ್ತೀವಿ, ಅವ್ರು ಈಗಾಗಲೇ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬ್ಲಾಸ್ಟ್ ಆಗಿರುವ ಸ್ಥಳದಲ್ಲಿ ಇರುವ ಏನಾದ್ರು ಮೆಟಲ್ ಐಟಮ್ಸ್ ಮತ್ತು ಇರುವ ಅದರ್ ಕಾರ್ಪೆಂಟ್ರಿ ಐಟಮ್ಸ್ ಮತ್ತು ಕೆಮಿಕಲ್ಸ್ ಏನಿದೆಯೋ ಅದೆಲ್ಲ ಅವ್ರು ಸಂಗ್ರಹಿಸ್ತಾ ಇದ್ದಾರೆ. ಸೊ ದಟ್ ವಾಟ್ ದ ರೀಸನ್ ಫಾರ್ ದ ಬ್ಲಾಸ್ಟ್ ಅಂತ ತಿಳ್ಕೊಳ್ಳೋಕ್ಕೆ ಅವನು ಸಹ ಎಲ್ಲ ಮೆಟೀರಿಯಲ್ಸ್ ಸಹ ಸಂಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇನ್ನೂ ನಮಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬರಲಿ ಅಂತ ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡ ಮಟ್ಟಿಗೆ ಆಗಿರಬಹುದು ಅಂತ ಅದು ಕಾಂಪೌಂಡ್ ವಾಲ್ನ ಬಿದ್ದಿದೆ ಅಂತ ಕಾರಣಕ್ಕೋಸ್ಕರ ತನಿಖೆಯನ್ನು ಮುಂದುವರಿಸೋಕ್ಕೆ ನಾವು ಸ್ಪೆಷಲ್ ಟೀಮ್ ಬೆಂಗಳೂರಿನ ಕರೆಸ್ತೀವಿ. ಅವರು ಬಂದಿದ್ದಾರೆ. ಅವರು ಸಹ ದ ರೀಸನ್ ಆಫ್ ದ ಬ್ಲಾಸ್ಟ್ ಆ್ಯಂಡ್ ದೇರ್ ಆಲ್ಸೋ ಡೂಯಿಂಗ್ ದ ಇನ್ವೆಸ್ಟಿಗೇಷನ್ ಆಫ್ ದ ಸೀನ್ ಆಫ್ ಕ್ರೈಮ್. ವಾಟ್ ಆರ್ ದ ಐಟಮ್ ದಟ್ ಕುಡ್ ಹ್ಯಾವ್ ಲೆಡ್ ಟು ದ ಸೀನ್ ಆಫ್ ಕ್ರೈಮ್ ಅಂತ ಆರ್ ದ ಬ್ಲಾಸ್ಟ್. ಈ ಸಂಬಂಧಪಟ್ಟಂಗೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮತ್ತು MLC ಪ್ರಕಾರ ಸಿಲಿಂಡರ್ ಬ್ಲಾಸ್ಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಅದನ್ನೂ ಸಹ ನಾವು ತನಿಖೆ ಮಾಡ್ತಾರೆ. ಕೊಡುವಾಗ ಸಿಲಿಂಡರ್ ಆಗಿರಬಹುದು ಅಂತ ನಾವು ಹೇಳಿದ್ದಾರೆ. ಬಟ್ ನಾವು ಅದಕ್ಕೆ ನಾವು ಸೀಮಿತ ಆಗ್ತಾ ಇಲ್ಲ. ನಾವು ಎಲ್ಲ ರೀತಿಯೂ ಅದು ಇದರಿಂದ ಆಗಿದೆ ಅಂತ ನಮಗಿನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ ನಾವು ಅಲ್ಲಿರೋ ಕೆಮಿಕಲ್ ಕಾಂಪೊನೆಂಟ್ಸ್ ಏನಿದೆ ಅದನ್ನು ತಗೊಂಡು ನಾವು ನೋಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ಏನೇನು ಐಟಮ್ಸ್ ನಮ್ಗೆ ಸಿಕ್ಕಿದೆ ಅದೆಲ್ಲ ತಗೊಂಡಿದ್ವಿ. ಸೊ ಈಗ ತಾವು ಹೇಳಿದಂಗೆ ಬೇರೆ ವಸ್ತುವಿಂದ ಆಗಿರೋದ್ರ ಬಗ್ಗೆ ನಮ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಸೊ ಯಾವ್ದು ಬಗ್ಗೆ ಆಗಿರೋ ಸ್ಪಷ್ಟತೆ ನಮ್ಮ ಸ್ವಲ್ಪ ತನಿಖೆಯನ್ನು ಮುಂದುವರಿಸ್ತೀವಿ. ಅವರು ಸುದರ್ಶನ್ ಅವರು ಒಂದು ಸಬ್ಸಿಡಿ ಆಫ್ ಬಾಷ್ ಅಂತ ಒಂದು ಕಂಪ್ನಿಯಲ್ಲಿ ಇಟ್ಸ್ ಯೂಸ್ ಫಾರ್ ಮೇಕಿಂಗ್ ಸ್ಪೇರ್ ಪಾರ್ಟ್ಸ್. ಸೊ ಅದರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರ ಮನೆಯವರು ಏನು ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರಿಗೊಂದು 11 ತಿಂಗಳ ಮಗು. ಈಗ ಸದ್ಯಕ್ಕೆ ಸುದರ್ಶನ್ ಮತ್ತು ಅವ್ರ ವೈಫ್ ಬಂದು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇವರು ನಮಗಿರೋ ತನಿಖೆಯಲ್ಲಿ ಬಂದ ಮಾಹಿತಿ, ಅವರು ಇದು ಬಿಟ್ಟು ಅವ್ರು ಏನು ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದನ್ನು ಬಿಟ್ಟು ಅವರು ಬೇರೆ ಕಾರ್ಪೆಂಟ್ರಿ ಕೆಲಸನೂ ಸಹ ಅವ್ರು ಮಾಡ್ತಾಯಿದ್ರು ಮನೆಯಲ್ಲಿ. ಬಿಕಾಸ್ ಏನು ಸ್ಫೋಟಕ ಆಗಿರೋ ಪ್ಲೇಸಲ್ಲಿ ಕೆಲವೊಂದು ವುಡ್ ಐಟಮ್ಸು ಸಹ ಚಿಲ್ಲಾಪಿಲ್ಲಿ ಆಗಿ ವುಡ್ ಐಟಮ್ಸ್ ಸಹ ನಮಗೆ ಸಿಕ್ಕಿದೆ. ಅಲ್ಲಿನೂ ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇದ್ದು ಸಹ ನಮ್ಮ ಮಾಹಿತಿ.